ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಭಾರತೀಯರಾದ ನಮಗೆ 33 ಕೋಟಿ ದೇವಾನುದೇವತೆಗಳಿದ್ದರೂ ಸಹ ಸೃಷ್ಟಿ ಸ್ಥಿತಿ ಲಯಕಾರರಾದಂತಹ ತ್ರಿಮೂರ್ತಿಗಳಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಗ್ರ ಪ್ರಾಶಸ್ತ್ಯವಿದೆ. ಅದರಲ್ಲಿಯೂ ಲಯಕರ್ತರಾದಂತಹ ಶಿವಪರಮಾತ್ಮರು ಜ್ಞಾನದ ಪ್ರತೀಕ. ಶಿವಪರಮಾತ್ಮರು ಶಾಂತ ಹಾಗೂ ರೌದ್ರ ರೂಪಗಳ ದ್ವಿಸ್ವರೂಪಿ. ಶಿವಪರಮಾತ್ಮರಿಂದ ಆಶೀರ್ವದಿಸಲ್ಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಸಹ ಬಹಳ ಸುಲಭವಾಗಿ ನಿವಾರಿಸಿಕೊಳ್ಳುತ್ತಾನೆ. ಲೋಕ ಕಲ್ಯಾಣಾರ್ಥವಾಗಿ ಶಿವಪರಮಾತ್ಮರು ನಾನಾ ಅವತಾರಗಳನ್ನು ತಾಳಿದ್ದಾರೆ. ಶಿವಪರಮಾತ್ಮರ ಅವತಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದೇ ಅರ್ಧನಾರೀಶ್ವರರ ಅವತಾರ. ಶಿವಪರಮಾತ್ಮರ ಅರ್ಧನಾರೀಶ್ವರ ಅವತಾರದಲ್ಲಿ ಶಿವದೇವರ ದೇಹದ ಅರ್ಧ ಭಾಗವನ್ನು ಪಾರ್ವತೀದೇವಿ ಆವರಿಸಿದ್ದಾರೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಿವಪರಮಾತ್ಮರು ಅರ್ಧನಾರೀಶ್ವರ ರೂಪವನ್ನು ತಾಳಿದ್ದೇಕೆ, ಈ ರೂಪದ ಹಿಂದಿರುವ ಸಂಕೇತವೇನು ಎಂಬುದರ ಕುರಿತಾಗಿ ಹಲವು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯವೆಂದು ಹೇಳುವುದೇ ಈ ಅರ್ಧನಾರೀಶ್ವರ ಅವತಾರದ ಉದ್ದೇಶ. ಸನಾತನ ಸಂಸ್ಕೃತಿಯಲ್ಲಿ ಸ್ತ್ರೀಯಾದವರು ತನ್ನ ಪತಿಗೆ ಸರಿಸಮಾನರು ಹಾಗೂ ಆತನೂ ಸಹ ಆಕೆಯನ್ನು ಗೌರವದಿಂದ ಕಾಣಬೇಕು ಎಂಬ ಅರ್ಥವನ್ನು ಶಿವದೇವರ ಅರ್ಧನಾರೀಶ್ವರ ರೂಪ ಸಂಕೇತಿಸುತ್ತದೆ. ಆತ್ಮೀಯರೇ, ತಾವೆಲ್ಲರೂ ಶಿವಗಣಗಳ ಬಗ್ಗೆ ಕೇಳಿರುತ್ತೀರಿ. ನಂದಿ, ಭೃಂಗಿ, ಚಂಡಿಕೇಶ್ವರ ಇವರೇ ಪ್ರಮುಖವಾದಂತಹ ಶಿವಗಣಗಳು. ನಂದಿ ಇಲ್ಲದೆಯೇ ಶಿವಾಲಯಗಳೇ ಇಲ್ಲ. ನಂದಿ ಶಿವಗಣಗಳ ನಾಯಕ. ಶಿವದೇವರು ನಂದಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ. ನಂದಿಯ ನಂತರ ಬರುವಂತಹ ಪ್ರಮುಖವಾದ ಶಿವಗಣವೆಂದರೆ ಭೃಂಗಿ. ಪಾರ್ವತೀದೇವಿಯು ಶಿವಪರಮಾತ್ಮರಲ್ಲಿ ಐಕ್ಯವಾಗಿ ಶಿವಪರಮಾತ್ಮರು ಅರ್ಧನಾರೀಶ್ವರ ರೂಪವನ್ನು ಪಡೆದುಕೊಳ್ಳಲು ಈ ಭೃಂಗಿಯೇ ಕಾರಣ. ಶಿವಗಣವಾಗುವುದಕ್ಕೂ ಮೊದಲು ಭೃಂಗಿ ಒಬ್ಬ ಮಹಾಋಷಿಯಾಗಿದ್ದರು. ಭೃಂಗಿ ಋಷಿಯು ಶಿವಪರಮಾತ್ಮರ ಪರಮಭಕ್ತರಾಗಿದ್ದರು. ಶಿವದೇವರಲ್ಲಿ ಭೃಂಗಿಗೆ ಎಷ್ಟು ಭಕ್ತಿ ಇದ್ದಿತ್ತೆಂದರೆ ಅವರು ಶಿವದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ಪೂಜಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ತಾಯಿ ಪಾರ್ವತೀ ದೇವಿಯನ್ನು ಕೂಡ ಶಿವದೇವರಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ ಈ ಋಷಿಮುನಿ ಭೃಂಗಿ. ಶಿವಪರಮಾತ್ಮರನ್ನು ಆರಾಧಿಸಿದ ಮೇಲೆ ಇತರ ದೇವತೆಗಳನ್ನು ಆರಾಧಿಸುವ ಅಗತ್ಯವಿಲ್ಲ ಎಂಬುದು ಭೃಂಗಿಯ ಅಭಿಪ್ರಾಯ. ಆದರೆ ಶಿವಪರಮಾತ್ಮರ ಪೂಜೆಯ ಜೊತೆ ಮಾತೆ ಪಾರ್ವತಿಗೆ ಪೂಜೆಯನ್ನು ಸಲ್ಲಿಸದಿದ್ದರೆ ಶಿವಪೂಜೆಯೇ ಅಪೂರ್ಣ. ಹಾಗಾಗಿಯೇ ವಿಶ್ವದ ಎಲ್ಲ ಋಷಿಮುನಿಗಳು ಶಿವದೇವರ ಪೂಜೆಯೊಂದಿಗೆ ಪಾರ್ವತೀ ದೇವಿಯ ಪೂಜೆಯನ್ನು ಸಹ ಅವಶ್ಯಕವಾಗಿ ಮಾಡುತ್ತಿದ್ದರು. ಒಮ್ಮೆ ಋಷಿ ಭೃಂಗಿಯು ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ಬೇಕಾದ ವರವನ್ನು ಕೇಳುವಂತೆ ತಿಳಿಸುತ್ತಾರೆ. ಆಗ ಋಷಿ ಭೃಂಗಿಯು ತಾವು ಇಚ್ಛಿಸಿದಾಗಲೆಲ್ಲ ತಮಗೆ ಮಹಾದೇವರ ಸಾನ್ನಿಧ್ಯ ದೊರೆಯುವಂತಾಗಲಿ ಎಂಬ ವರವನ್ನು ಕೇಳುತ್ತಾರೆ. ಭೃಂಗಿಯ ಅನನ್ಯ ಭಕ್ತಿಗೆ ಪ್ರಸನ್ನಗೊಂಡಂತಹ ಶಿವಪರಮಾತ್ಮರು ಭೃಂಗಿ ಇಚ್ಛಿಸಿದಾಗಲೆಲ್ಲ ಕೈಲಾಸಕ್ಕೆ ಬರಬಹುದು ಎಂದು ವರವನ್ನು ಕರುಣಿಸುತ್ತಾರೆ. ತದನಂತರ ಭೃಂಗಿಗೆ ಮಹಾದೇವರ ಆರಾಧನೆ ಮಾಡುವ ಮನಸ್ಸಾಗಿ ಕೈಲಾಸವನ್ನು ತಲುಪುತ್ತಾರೆ. ಆಗ ಕೈಲಾಸದಲ್ಲಿ ಶಿವಪರಮಾತ್ಮರು ತಪೋನಿರತರಾಗಿರುತ್ತಾರೆ. ಪಾರ್ವತೀ ದೇವಿ ಚೈತನ್ಯ ಭರಿತರಾಗಿರುತ್ತಾರೆ ಹಾಗೂ ಶಿವದೇವರ ಸಮೀಪದಲ್ಲಿ ಕುಳಿತಿರುತ್ತಾರೆ. ಈ ಸಮಯದಲ್ಲಿ ಭೃಂಗಿಯು ತನ್ನ ಪೂಜೆಯನ್ನು ಆರಂಭಿಸುತ್ತಾರೆ. ಶಿವದೇವರ ಸಮೀಪ ಮಾತೆ ಪಾರ್ವತಿ ಇದ್ದರೂ ಸಹ ಕೇವಲ ಶಿವಪರಮಾತ್ಮರಿಗೆ ಭೃಂಗಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಪೂಜೆ ಸಮಾಪ್ತಿಗೊಂಡ ನಂತರ ಮಹಾದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಲು ಭೃಂಗಿ ಸನ್ನದ್ಧರಾಗುತ್ತಾರೆ. ಭೃಂಗಿಯ ಪ್ರಕಾರ ಶಿವಪರಮಾತ್ಮರು ಹಾಗೂ ಪಾರ್ವತೀ ದೇವಿ ಪ್ರತ್ಯೇಕವಾಗಿದ್ದರಿಂದ ಶಿವದೇವರಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಹಾಕುವ ಉದ್ದೇಶದಿಂದ ಪಾರ್ವತೀ ದೇವಿಯನ್ನು ಶಿವದೇವರಿಂದ ಸ್ವಲ್ಪ ದೂರ ಸರಿಯುವಂತೆ ಅವರು ಕೇಳಿಕೊಳ್ಳುತ್ತಾರೆ. ಆದರೆ ಪಾರ್ವತೀ ದೇವಿ ಶಿವಪರಮಾತ್ಮನಿಂದ ಕಿಂಚಿತ್ತು ದೂರವೂ ಸಹ ಸರಿಯುವುದಿಲ್ಲ. ಶಿವಶಕ್ತಿ ಒಂದೇ ಎಂದು ಪಾರ್ವತೀ ದೇವಿ ಭೃಂಗಿ ಋಷಿಗಳಿಗೆ ತಿಳಿ ಹೇಳುತ್ತಾರೆ. ಪಾರ್ವತೀ ದೇವಿಯ ಮಾತನ್ನು ನಿರ್ಲಕ್ಷಿಸಿದ ಭೃಂಗಿಯು ಸರ್ಪವೊಂದರ ರೂಪವನ್ನು ತಾಳಿ ಶಿವದೇವರಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ.
ಭೃಂಗಿಯ ಈ ಕೃತ್ಯದಿಂದ ಮಹಾದೇವರ ತಪಸ್ಸು ಭಂಗವಾಗುತ್ತದೆ. ಆ ಸಮಯದಲ್ಲಿ ಶಿವಪರಮಾತ್ಮರಿಗೆ ಭೃಂಗಿಯ ಅಜ್ಞಾನದ ಅರಿವಾಗುತ್ತದೆ. ಭೃಂಗಿಯ ಅಜ್ಞಾನವನ್ನು ದೂರಪಡಿಸಲು ಶಿವದೇವರು ತಕ್ಷಣವೇ ಅರ್ಧನಾರೀಶ್ವರ ರೂಪವನ್ನು ಧರಿಸುತ್ತಾರೆ. ಅರ್ಧನಾರೀಶ್ವರ ರೂಪದಲ್ಲಿ ಪಾರ್ವತೀ ದೇವಿ ಶಿವಪರಮಾತ್ಮರೊಂದಿಗೆ ಲೀನಗೊಳ್ಳುತ್ತಾರೆ. ಆದರೂ ಸಹ ಭೃಂಗಿಯು ಇಲಿಯ ರೂಪದಲ್ಲಿ ಶಿವಪರಮಾತ್ಮರ ಕಾಲನ್ನು ಮಾತ್ರ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತಾರೆ. ಲೋಕಮಾತೆಯಾದ ಪಾರ್ವತೀ ದೇವಿಗೆ ಭೃಂಗಿ ಋಷಿಯ ಈ ನಡೆಯಿಂದ ತುಂಬ ಕೋಪ ಬರುತ್ತದೆ. ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಹಾಗೂ ಪುರುಷರು ಅಂದರೆ ತಂದೆ ತಾಯಿಯರು ನೀಡುತ್ತಾರೆ. ಒಬ್ಬ ವ್ಯಕ್ತಿಯು ಮೂಳೆ ಹಾಗೂ ಸ್ನಾಯುವನ್ನು ತಂದೆಯಿಂದಲೂ ಹಾಗೂ ರಕ್ತ ಮಾಂಸವನ್ನು ತಾಯಿಯಿಂದ ಪಡೆದುಕೊಂಡಿರುತ್ತಾನೆ. ಈ ವಿಚಾರವನ್ನು ಉಲ್ಲೇಖಿಸುತ್ತಾ ಸ್ತ್ರೀ ಶಕ್ತಿಯ ಬಗ್ಗೆ ಯಾವ ಸನ್ಮಾನವೂ ಇಲ್ಲದಂತಹ ನಿನ್ನ ಶರೀರದಿಂದ ನಿನ್ನ ತಾಯಿಯಿಂದ ಬಂದಿರುವಂತಹ ಅಂಶಗಳೆಲ್ಲ ಇಲ್ಲವಾಗಲಿ ಎಂದು ಪಾರ್ವತೀ ದೇವಿ ಭೃಂಗಿಯನ್ನು ಕುರಿತು ಶಪಿಸುತ್ತಾರೆ. ಪಾರ್ವತೀ ದೇವಿಯ ಶಾಪಕ್ಕೊಳಗಾದ ನಂತರ ಭೃಂಗಿಯ ಶರೀರದಿಂದ ರಕ್ತ ಮಾಂಸಗಳೆಲ್ಲ ಮಾಯವಾಗಿ ಬಿಡುತ್ತವೆ. ಈ ಶಾಪದ ಪರಿಣಾಮವಾಗಿ ಸ್ನಾಯುವಿನ ಅಸ್ಥಿಪಂಜರವಾಗಿ ಭೃಂಗಿ ಮಾರ್ಪಾಡಾಗಬೇಕಾಗುತ್ತದೆ. ಇಂತಹ ದಯನೀಯ ಸ್ಥಿತಿಗೆ ತಲುಪಿದ ನಂತರ ಭೃಂಗಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆತನು ಪಾರ್ವತೀ ದೇವಿಯನ್ನು ಕ್ಷಮಿಸುವಂತೆ ಯಾಚಿಸುತ್ತಾನೆ. ತನ್ನ ತಪ್ಪಿನ ಅರಿವಾಗಿ ಶಿವಪಾರ್ವತಿಯರಿಬ್ಬರಿಗೂ ಪೂಜೆಯನ್ನು ಸಲ್ಲಿಸಿ ಮತ್ತೆ ಪ್ರದಕ್ಷಿಣೆ ಬರುತ್ತಾನೆ. ಭೃಂಗಿಯ ಈ ಸ್ಥಿತಿ ನೋಡಲಾಗದೆಯೇ ಪಾರ್ವತೀ ದೇವಿಯ ಮನಸ್ಸು ಕರಗಿ ಭೃಂಗಿಯ ಶಾಪವನ್ನು ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾರೆ. ಆದರೂ ಸಹ ಧರ್ಮನಿಷ್ಠರಾದ ಭೃಂಗಿಯು ಶಾಪವನ್ನು ಹಿಂತೆಗೆದುಕೊಳ್ಳಬಾರದು ಎಂದು ತಾಯಿಯನ್ನು ತಡೆಯುತ್ತಾರೆ. ನನ್ನ ಈ ರೂಪ ಜಗತ್ತಿಗೆ ಉದಾಹರಣೆಯಾಗಲಿ. ನನ್ನ ರೂಪದಿಂದ ಶಿವ ಹಾಗೂ ಶಕ್ತಿ ಒಬ್ಬರೇ ಎನ್ನುವ ಸಂದೇಶ ಜಗತ್ತಿಗೆ ಲಭಿಸಲಿ. ಸಂಪೂರ್ಣ ಜಗತ್ತು ನಾರಿ ಇಲ್ಲದ ಪುರುಷ ಪರಿಪೂರ್ಣನಲ್ಲ ಎಂಬ ಸತ್ಯವನ್ನು ತಿಳಿದುಕೊಳ್ಳಲಿ ಎಂದು ಭೃಂಗಿ ಆಶಿಸುತ್ತಾರೆ. ಮಹಾದೇವ ಮತ್ತು ಪಾರ್ವತೀ ದೇವಿ ಇಬ್ಬರೂ ಸಹ ತಮ್ಮ ಭಕ್ತನ ಈ ಮಾತಿನಿಂದ ಸಂತೋಷಗೊಳ್ಳುತ್ತಾರೆ. ತಮ್ಮ ಗಣಗಳಲ್ಲಿ ಭೃಂಗಿಗೂ ಸಹ ಪ್ರಮುಖ ಸ್ಥಾನವನ್ನು ಕರುಣಿಸುತ್ತಾರೆ. ಅಸ್ಥಿಪಂಜರವಾಗಿದ್ದರೂ ಸಹ ಭೃಂಗಿಗೆ ನಡೆದಾಡಲು ಸಾಧ್ಯವಾಗುವಂತೆ ಮೂರನೆಯ ಕಾಲನ್ನು ಪ್ರದಾನಿಸುತ್ತಾರೆ. ಭೃಂಗಿಗೆ ತನ್ನ 3 ಕಾಲುಗಳ ಸಹಾಯದಿಂದ ತನ್ನ ಭಾರವನ್ನು ಹೊರಲು ಸಹಾಯವಾಗುತ್ತದೆ. ಶಿವಾಲಯಗಳ ಮಹಾದ್ವಾರದಲ್ಲಿ 3 ಕಾಲಿನ ಭೃಂಗಿಯ ಮೂರ್ತಿಯನ್ನು ನಾವೆಲ್ಲರೂ ಕಂಡಿರುತ್ತೇವೆ. ಹೀಗೆ ಭೃಂಗಿಯ ಅಜ್ಞಾನದ ಕಾರಣದಿಂದ ಇಡೀ ವಿಶ್ವಕ್ಕೆ ಭಗವಾನ್ ಶಿವಪರಮಾತ್ಮರ ಅರ್ಧನಾರೀಶ್ವರ ರೂಪದ ದರ್ಶನ ಭಾಗ್ಯ ಪ್ರಾಪ್ತವಾಯಿತು. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶಿವಪರಮಾತ್ಮರು ಅರ್ಧನಾರೀಶ್ವರ ರೂಪವನ್ನು ಪಡೆದುಕೊಳ್ಳಲು ಭೃಂಗಿಯ ಪಾತ್ರವೇನು ಎಂಬುದನ್ನು ತಿಳಿದುಕೊಂಡಂತಹ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸೋಮವಾರದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.